ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕಲಮಗೆರೆ ಗ್ರಾಮದ ಬಸಪ್ಪ ಅವರು ಜೀವಂತವಾಗಿರುವಾಗಲೇ ಸುಳ್ಳು ಪ್ರಮಾಣ ಪತ್ರ ನೀಡುವ ಮುಖಾಂತರ 21 ಎಕರೆ ಜಮೀನು ಸಹೋದರರಿಬ್ಬರು ಕಬಳಿಸಿದ್ದಾರೆ ಎಂದು ಬಸಪ್ಪನ ಪುತ್ರ ಹನುಮಂತ ಅಸಮಾಧಾನ ವ್ಯಕ್ತಪಡಿಸಿ ಆರೋಪಿಸಿದ್ದಾರೆ. ಇನ್ನು ತಂದೆಯೊಂದಿಗೆ ಆಗಮಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನನ್ನ ತಂದೆಯ ಸಹೋದರರಾದ ಮಾನಪ್ಪ ಹಾಗೂ ಗಂಗಪ್ಪ ಇಬ್ಬರು ಜಮೀನು ಕಬಳಿಸುವ ಉದ್ದೇಶಕ್ಕಾಗಿ ಸುಳ್ಳು ಮರಣ ಪ್ರಮಾಣ ಪತ್ರವನ್ನು 2020ರಲ್ಲಿ ಸೃಷ್ಟಿಸಿ 21 ಎಕರೆ ಜಮೀನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ನನ್ನ ತಂದೆ ಬಸಪ್ಪ, ಸಹೋದರನಾದ ಮಾನಪ್ಪ 11 ಎಕರೆ ಮತ್ತು ಮತ್ತೊಬ್ಬ ಸಹೋದರ ಗಂಗಪ್ಪ 10 ಎಕರೆ ಜಮೀನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳುವ ಮೂಲಕ ಅಸಮಾಧಾನ ಅಂದರೆ ಮೋಸ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು 4.28 ಎಕರೆ ಮಾತ್ರ ಬಸಪ್ಪ ಹೆಸರಿಗೆ ಉಳಿಸಲಾಗಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಜೀವ ಬೆದರಿಕೆ ಕೂಡ ಹಾಕುತ್ತಿದ್ದಾರೆ ಎಂದು ಹೇಳಿದರು. ನಾವು ಕುರ್ಕುಂಚಿದಾಗ ಒಂದು 2 ಪ್ರಾಣಿ ಬರ್ತಾರ. ಕುರ್ಕುಂಚಿ ಕಲಂಗೇರಿ ಸೀಮೆದಾಗ 3 ಪ್ರಾಣಿ ಬರ್ತಾರೆ. ಕಲಂಗೇರಿ ಸೀಮೆ ಎಲ್ಲರಿಗೂ ಕೊಟ್ಟಿ ಸರ್. ನಾವು ಹೋಗಿಲ್ಲ ಸರ್. ಒಂದ್ಸತಿ ಹೊಡೆದು ತಂದ ತಲೆ ಕೂತಾಗಿ ಕೈ ಮುರಿದು ಮಾಡಿದ ಸರ್. ಸ್ಟೇಷನ್ ಹೋಗಿದ್ವಿ, ಅಲ್ಲಿ ಮಾಡ್ಬೇಕು ಸರ್. ಅವಾಗ ಸ್ವಲ್ಪ ಐತಿ ಸರ್. ಇವಾಗ ನಾಳೆ ಹೊಡೆದು ಕಸ್ಕೊಂಡು ಬಿಡ್ಬೇಕು ಸರ್. ನಾವು ಇವಾಗ ಅವ್ರು ಕಬ್ಜಿ ಇದ್ದೇವೆ, ಠಾಣೆಗೆಲ್ಲ ಅವ್ರು ಕಬ್ಜಿ ಇತ್ತು. ಒಂದು ಡಿಸಿಷನ್ ತಗೊಳ್ಳಿ. ಜೊತೆಗೆ ನಮ್ಮ ಹಾಸ್ಟೆಲ್ಸ್ ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ನಮ್ಮ ಶೌಚಾಲಯ ನಮ್ಮ ಗೌರವ ಎಂಬ ಆಂದೋಲನ ಇಂದಿನಿಂದ ಡಿಸೆಂಬರ್ 10ರವರೆಗೆ ನಡೆಯಲಿದ್ದು, ಜಿಲ್ಲೆಯ ವೈಯಕ್ತಿಕ, ಸಾಮುದಾಯಿಕ ಶೌಚಾಲಯ ಮತ್ತು ಘನತ್ಯಾಜ್ಯ ವಿಲೇವಾರಿ ಯಶಸ್ವಿ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಪಾಂಡ್ವೆ ತುಕಾರಾಂ ಅವರು ಹೇಳಿದರು. ಅವರೊಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳನ್ನುದ್ದೇಶಿಸಿ ಸಭೆ ಮಾಡಿ ಮಾತನಾಡುತ್ತಾ, ಇಂದಿನಿಂದ ಡಿಸೆಂಬರ್ 10ರವರೆಗೆ ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ಆಂದೋಲನ ನಡೆಸಲಾಗುತ್ತದೆ. ಶೌಚಾಲಯ ನಿರ್ಮಾಣ ಮತ್ತು ನಿರ್ವಹಣೆ ಹಾಗೂ ಸ್ವಚ್ಛ ಭಾರತ ಮಿಷನ್ ವಿಷಯದಲ್ಲಿ ಜಿಲ್ಲೆಗೆ ನೀಡಲಾದ ಗುರಿ ಸಾಧಿಸುವುದು ನಮ್ಮ ಮೂಲ ಬದ್ಧತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿಶ್ವ ಶೌಚಾಲಯ ದಿನಾಚರಣೆ ಇದು ದಿನಾಚರಣೆ ಜೊತೆಗೆ ಶೌಚಾಲಯ ದಿನಾಚರಣೆ ಪರವಾಗಿ ಏನೋ ಕೆಲಸ ಮಾಡಬೇಕು ನಾವು. ಓಕೆ, ಅದು ಬಗ್ಗೆ ಕೆಲವು ಡೈರೆಕ್ಷನ್ಸ್ ಬಂದಿದೆ. ಸೊ ಅದು ಡೈರೆಕ್ಷನ್ಸ್ ಫಸ್ಟ್ ಡಿಸ್ಕಸ್ ಮಾಡಬೇಕು ನಾವು. ಜೊತೆಗೆ ದಿನಾಚರಣೆದು ಒಂದು ಉದ್ಘಾಟನಾ ಮತ್ತು ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಟಾರ್ಗೆಟ್ಸ್ ಏನೇನಿದೆ 10 ಡಿಸೆಂಬರ್ವರೆಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಇರಲಿ ಅಥವಾ ಬೇರೆ ಏನು ವರ್ಕ್ಸ್ ಇರಲಿ, ಅದು ಏನೇನು ಕಂಪ್ಲೀಟ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಸಲುವಾಗಿ ಇದು ಮೀಟಿಂಗ್ ನಾನು ಕರೆಸಿದ್ದೀನಿ. ಸೊ ಈಗ ಡಿಸ್ಟ್ರಿಕ್ಟ್ ಸ್ಯಾನಿಟೇಷನ್ ಕಮಿಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಸ್ವಚ್ಛ ಭಾರತ್ ಮಿಷನಲ್ಲಿ ದೇರ್ ಆರ್ 4 ಕಾಂಪೊನೆಂಟ್ಸ್ ನಾವು. ಒನ್ ಈಸ್ ಇಂಡಿವಿಜುವಲ್ ಹೌಸ್ಹೋಲ್ಡ್ ಟಾಯ್ಲೆಟ್ಸ್, ಇಂಡಿವಿಜುವಲ್ ಹೌಸ್ಹೋಲ್ಡ್ ಲ್ಯಾಟ್ರಿನ್ಸ್, IHHL. Second component is community toilets. Third component is solid waste management. Fourth component is liquid waste management.
ಸೊ ಇದು 4 ಕಾಂಪೊನೆಂಟ್ಸ್ ಅಲ್ಲಿ IHHL ಅಲ್ಲಿ ನಮ್ಮ ಕಡೆ ಇಷ್ಟು ಇದು ಸಿಟಿಸನ್ ಆ್ಯಪ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಮತ್ತೆ ಇಷ್ಟು ಟಾಯ್ಲೆಟ್ಸ್ ಕಂಪ್ಲೀಟ್ ಆಗಿದೆ, ಇಷ್ಟು ಟಾಯ್ಲೆಟ್ಸ್ ಈಗ ವರ್ಕ್ ಆರ್ಡರ್ ಕೊಡಬೇಕು. ಸೊ ಅದು ಬಗ್ಗೆ ಬೇಸಿಕ್ ಪೆಂಡೆನ್ಸಿ ಇದೆ. ಫಾರ್ ಎಕ್ಸಾಂಪಲ್ ವರ್ಕ್ ಆರ್ಡರ್ ಪೆಂಡೆನ್ಸಿ ನಮ್ಮ ಕಡೆ ಈಗ ಬರೀ 206 ಇದೆ. ಸೊ ಈಗ 9269 ಟಾಯ್ಲೆಟ್ ಆಲ್ರೆಡಿ EO ಲಾಗಿನ್ ಅಲ್ಲಿ ಅಪ್ರೂವ್ ಆಗಿದೆ. ಬ್ಯಾಲೆನ್ಸ್ ಪಂಚತಂತ್ರ ಅಲ್ಲಿ 10,000 ಟಾಯ್ಲೆಟ್ಸ್ ಈಗ ಮಾಡಬೇಕಾಗ್ತದೆ. ಸೊ ಇದು IHHL ಅದು ಒಂದು ಟಾರ್ಗೆಟ್. ಸೊ ಇವತ್ತಿಂದ 10 ಡಿಸೆಂಬರ್ ವರೆಗೆ ಮ್ಯಾಕ್ಸಿಮಮ್ ರಿಜಿಸ್ಟ್ರೇಷನ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಟಾಯ್ಲೆಟ್ ಅದು ಒಂದು ಆಗಬೇಕಾಗ್ತದೆ. ಮತ್ತೆ ಕಮ್ಯುನಿಟಿ ಟಾಯ್ಲೆಟ್ಸ್ ಅಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಗವರ್ಮೆಂಟ್ ಇಂದ ನಾನು ಡೇಟಾ ತಗೊಂಡಿದ್ದೀನಿ, ಅದ್ರ ಪ್ರಕಾರ 108 ಕಮ್ಯುನಿಟಿ ಟಾಯ್ಲೆಟ್ಸ್ ಇದಾವೆ. ಸೊ ಅದು 108 ಟಾಯ್ಲೆಟ್ ಪೈಕಿ ಬರೀ ಎಲ್ಲ ಟಾಯ್ಲೆಟ್ಸ್ ಫಂಕ್ಷನ್ ಇದೆ ಅಥವಾ ಇಲ್ಲ, ಫಂಕ್ಷನ್ ಇಲ್ಲ ಆದರೆ ಕಾರಣ ಏನು, ಆ ಕಡೆ ಪೈಪ್ಲೈನ್ ವಾಟರ್ ಸಪ್ಲೈ ಇಶ್ಯೂ ಇರ್ಬೋದು, ಆ ಕಡೆ ಬೇರೆ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇರ್ಬೋದು. ಯಾಕೆ ಅಂದರೆ ಮೋಸ್ಟ್ ಆಫ್ ದೀಸ್ ಟಾಯ್ಲೆಟ್ಸ್ ಆರ್ ಮೇಡ್ 5, 7, 10 years ಬ್ಯಾಕ್. ಓಕೆ, ಮತ್ತೆ ಕೆಲವು ಬಾರಿ ಏನಾಗುತ್ತೆ ಅಣ್ಣ ನಮಸ್ಕಾರ ಸರ್. ರಾಯಚೂರು ನಗರದ ಸರ್ವೆ ನಂಬರ್ 1212/1A ವಿಸ್ತೀರ್ಣದ 14 ಎಕರೆ 17 ಗುಂಟೆ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಡ ತೆರವುಗೊಳಿಸುವ ಮತ್ತು ಮಾವಿನ ಕೆರೆ ಸೌಂದರ್ಯೀಕರಣವನ್ನು ಕಾರ್ಯದಲ್ಲಿ ನಮ್ಮ ಜಮೀನನ್ನು ಯಾವುದೇ ರೀತಿಯಲ್ಲಿ ಉಪಯೋಗಿಸದಂತೆ ಕ್ರಮ ಕೈಗೊಳ್ಳುವ ಕುರಿತು ಅಂಬಾಜಿರಾವ್ ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಇನ್ನು 14 ಎಕರೆ 17 ಗುಂಟೆ ಜಮೀನು ಶ್ರೀ 1008 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಆಸ್ತಿ ಇದಾಗಿದ್ದು, ಈ ಒಂದು ಜಮೀನು ಮಠದ ಸ್ವಾಧೀನದಲ್ಲಿದೆ. ಆದರೆ ಕಳೆದ ಕೆಲವು ದಿನಗಳಿಂದ ಈ ಜಮೀನಿನಲ್ಲಿ ಅನಧಿಕೃತವಾಗಿ ಕೆಲ ಸಮಾಜಘಾತುಕ ವ್ಯಕ್ತಿಗಳು ಯಾವುದೇ ಪ್ರಾಧಿಕಾರದ ಅಥವಾ ಮಠದ ಅನುಮತಿ ಪಡೆಯದೆ ಕಟ್ಟಡಗಳನ್ನು ನಿರ್ಮಿಸಿ ಈ ರೀತಿಯ ಅನಧಿಕೃತ ನಿರ್ಮಾಣದಿಂದ ಮಠದ ಸ್ವತ್ತಿಗೆ ಹಾನಿ ಉಂಟು ಮಾಡುವ ಜೊತೆಗೆ ನಿಯಮ ಉಲ್ಲಂಘಿಸಲಾಗುತ್ತಿದೆ. ಹಾಗಾಗಿ ನಗರಸಭೆ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಂಡು ಕೂಡಲೇ ಕಾಮಗಾರಿ ನಿಲ್ಲಿಸಿ ಅನಧಿಕೃತವಾಗಿ ನಿರ್ಮಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಸ್ತೆಯಲ್ಲಿ ಲಾಸ್ಟ್ ಟೈಮ್ ಒಂದು ಮೆಮೊರಲ್ ಕೊಟ್ಟಿದ್ದೆ ನಾನು. ಮಳಿಗೆಗಳು ಕಟ್ತಿದ್ದಾರೆ ಕಿಲ್ಲರ್ ಮಠ ಜಾಗದ ಮೇಲೆ, ಸರ್ವೆ ನಂಬರ್ 1212/1A. ಆ ಸರ್ವೆ 14 ಎಕರೆ 17 ಗುಂಟೆ ಜಾಗ ಆದ ಮಠಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಅನಧಿಕೃತವಾಗಿ ಯಾವುದೇ ದಾಖಲೆ ಆಗಲಿ, ಯಾವುದೇ ರೀತಿಯಾಗಿ ಮಠದಿಂದ ಆಗಲಿ, ನಗರಸಭೆಯಿಂದ ಆಗಲಿ, RDAದಿಂದ ಆಗಲಿ ಯಾವುದೇ ಪರ್ಮಿಷನ್ ಇಲ್ದಂಗೆ 7-8 ಮಳಿಗೆಗಳು ಕಟ್ಟಿದರು. ಆವಾಗ ನಾವು ಅಬ್ಜೆಕ್ಷನ್ ಮಾಡಿದಾಗ ನಗರಸಭೆಯವರು ಬಂದು JCB ತೊಗೊಂಡು ಬಂದು ಕೇವಲ ಎಲ್ಲ ಮಳಿಗೆಗಳು ಮುರಿದು 2 ಮಳಿಗೆಗಳು ಉಳಿಸಿ ಹೋದರು ಅವರು. ಆ 2 ಮಳಿಗೆ ಎದಕ್ಕೆ ಉಳಿಸಿದ್ರು ಇವರು? ಆ 2 ಮಳಿಗೆಯ ಮೇಲೆ ಏನು ಇವ್ರಿಗೆ ಏನಾದರೂ ಲಾಭ ಇದೆಯಾ? 2 ಮಳಿಗೆಯಿಂದ ನಮ್ಮ ಮಠದ ಜಾಗ ಅದ, ಆ ಮಠದ ಜಾಗದಲ್ಲಿ ಇನ್ನೊಬ್ಬರು ಬಂದು ಕಟ್ಟುವಂಗಿಲ್ಲ. ಅದು ಮಠದಿಂದ ಆದರೂ ಪರ್ಮಿಷನ್ ತೊಗೋಬೇಕು. ಅವು 2 ಮಳಿಗೆ ಇಮಿಡಿಯೇಟ್ ತೆಗಿಬೇಕು ಸರ್. ಮತ್ತು ಈಗ ಮಾವಿನ ಕೆರೆ ಸೌಂದರ್ಯೀಕರಣ ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ ನಮ್ಮ ರಾಯಚೂರಲ್ಲಿ. ಇದು ಒಂದು ದೊಡ್ಡ ಕನಸು ನನಸಾಗಿದೆ. ಹಾಗಾಗಿ ಅಲ್ಲಿ ಮಠದ ಜಾಗನೂ ಟಚ್ ಆಗ್ತದೆ. ಅದು ಮಠದ ಜಾಗದಲ್ಲಿ ಯಾವುದೇ ರೀತಿಯಾಗಿ ಏನೂ ಯೂಸ್ ಮಾಡಬಾರ್ದು ಅಂತೇಳಿ ಒಂದು ನಮ್ಮ ಕಡೆಯಿಂದ ಒಂದು ವಿನಂತಿ ಮಾಡ್ತೀವಿ. ಹಾಗಾಗಿ ಇದು ಇಮಿಡಿಯೇಟ್ 2 ಮಳಿಗೆಗಳು ಮುರಿಬೇಕು ಸರ್. ತಮ್ಮ ಹೆಸರು? ಸರ್ ಅಂಬಾಜಿರಾವ್. ಖರೀದಿ ಆಗಿ ಅಲ್ಲ, ಈ ಮಾರ್ಕೆಟ್ ಸ್ಟೇಬಲ್ ಆಗ್ತದ. ನೀವೇನು ಖರೀದಿ ಮಾಡೋದು ಬೇಕಾಗಿಲ್ಲ, ಮಾಡಿ ಒಂದು ಸಪೋರ್ಟ್ ಪ್ರೈಸ್ ಭತ್ತ ಬೆಳೆಯುವ ರೈತರಿಗೆ ಅನುಕೂಲವಾಗುವಂತೆ ಕೂಡಲೇ ಭತ್ತ ಖರೀದಿ ಕೇಂದ್ರ ಆರಂಭಿಸಬೇಕು. ಹತ್ತಿ ಖರೀದಿ ವ್ಯವಹಾರದಲ್ಲಿ ರೈತರಿಗೆ ತೊಂದರೆ ಆಗದಂತೆ ನಿಗಾ ವಹಿಸಬೇಕು ಮತ್ತು ಈ ಸಭೆಗೆ ಗೈರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡುವಂತೆ ಶಾಸಕ ದ್ವಯರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ದದ್ದಲ್ ಬಸನಗೌಡ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಅವರಿಂದು ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂತಹ ರಾಯಚೂರು ತಾಲೂಕು 4ನೇ ತ್ರೈಮಾಸಿಕ KDP ಸಭೆಯಲ್ಲಿ ಮಾತನಾಡುತ್ತಾ, ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ಹಲವೆಡೆ ಬೆಳೆ ನಾಶವಾಗಿದ್ದು, ಈ ಕುರಿತು ಕೃಷಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಹೊಲಗಳಿಗೆ ಭೇಟಿ ನೀಡಿ ಮಾಹಿತಿ ನೀಡುವಂತೆ ಶಾಸಕರ ಇಬ್ಬರು ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದರು. ಕೂಡಲೇ ಭತ್ತ ಖರೀದಿ ಕೇಂದ್ರ
ಪ್ರಾರಂಭಿಸಬೇಕು. ಭತ್ತ ಖರೀದಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಬಾರಿ ಉತ್ತಮ ರೀತಿಯಲ್ಲಿ ಮಳೆಯಾಗಿದ್ದು ಹತ್ತಿ ಇಳುವರಿ ಉತ್ತಮ ರೀತಿಯಲ್ಲಿ ಬಂದಿದ್ದರಿಂದ ಖರೀದಿ ಏಜೆಂಟರುಗಳು ಹತ್ತಿ ಬೆಲೆ ಏರಿಕೆಯಾಗದಂತೆ ಒಳ ಒಪ್ಪಂದ ಮಾಡಿಕೊಂಡಿರುವ ಆರೋಪ ಕೇಳಿಬರುತ್ತಿದ್ದು, ಈ ಬಗ್ಗೆ ಗಮನ ಹರಿಸಲು ಶಾಸಕದ್ವಯರು ಸೂಚಿಸಿದರು. ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಎಪಿಎಂಸಿ ಉಪ ಕಾರ್ಯದರ್ಶಿ ಮಾತನಾಡಿ, ಈ ಕುರಿತು ಪರಿಶೀಲನೆ ನಡೆಸಲಾಗುವುದು. ಯಾವುದಾದರೂ ಈ ರೀತಿ ಕ್ರಿಯೆ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಶೌಚಾಲಯ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಾಗ ಆಲ್ರೆಡಿ ನಮಗೆ ಯಾವುದು ಆಲ್ರೆಡಿ ಎಕ್ಸಿಟ್ ಅನ್ನೋ ಆಪ್ಷನ್ ಬರಲಾರ್ದೆ ಮುಂದೆ ಹೋದ್ರೆ ಅವ್ರಿಗೆ ಮತ್ತೆ ನಾವು ಶೌಚಾಲಯ ಡಿಮ್ಯಾಂಡ್ ಕೊಡ್ತೇವೆ ಸರ್. ರೇಷನ್ ಕಾರ್ಡ್ ಇದ್ದವ್ರಿಗೆ ಬರಲ್ಲ ಸರ್, ಕಡ್ಡಾಯವಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ. ಶೌಚಾಲಯ ಕಟ್ಟಿಗೆಬೇಕಾದ್ರೆ ರೇಷನ್ ಕಾರ್ಡ್ ಬೇಕಾ? ಹೌದು ಸರ್, ಅದು ಆನ್ಲೈನ್ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಅವ್ರ ಡೀಟೇಲ್ ಇದಕ್ಕೆ ಮಾತಾಡಪ್ಪ. ಯಾರು APMC ಆಯ್ತಮ್ಮ, ಈಗ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಹೋಗ್ಬೇಡ್ರಿ. ಮೂರು ಜನ ಕೋರ್ಡಿನೇಷನ್ ಮಾಡ್ತೀರಿ. APMC ನಿಮ್ದು ಏನು ಇವ್ರು ಯಾರು ಫುಡ್ದು, ಆಮೇಲೆ ನೀವು 3 ಜನ ಸೇರಿ ನಾಳೆನೆ ಕುಂತ್ಕೊಂಡು ಮಾತಾಡಿ ನಾಳೆ ಓಪನ್ ಆಗುತ್ತೆ. ಅಲ್ಲ, ಏನ್ ತೊಂದ್ರೆ ಏನಿಲ್ಲ. ಈಗ ನಿಮ್ಗೆ ಟಾಸ್ಕ್ ಫೋರ್ಸ್ ಕಮಿಟಿಯಾಗ ಆದ್ಮೇಲೆ ಮತ್ತೆ ಯಾಕೆ ಡಿಲೇ ಮಾಡ್ತಾ ಇದ್ರಿ? ಬಟ್ ಮಾಡುವಾಗ ಅವ್ರಿಗಿದ್ರೆ ನೀನ್ ಸ್ವಲ್ಪ ಅದ್ರಲ್ಲಿ ಪ್ರೆಷರ್ ಮಾಡ್ಬೇಕು. ಈಗ ರೈತರು ಬಂದು ನಿಮಗೆ ಕೇಳ್ತಾರೆ ಕೃಷಿ ಇಲಾಖೆಗಳಿಗೆ, ಅದಕ್ಕೆ ನೀವೆಲ್ಲ ನಾಳೆ ಕುಂತ್ಕೊಂಡು 3 ಜನ ಈಗ ಬರ್ಲಿ ಫುಡ್ ಅವ್ರ ಬರ್ಲಿ, ತಕ್ಷಣ ಓಪನ್ ಆಗುತ್ತೆ. ಸ್ಟಡಿ ಮಾಡಿಸ್ರಿ ನಮ್ಮ ನಿಮ್ಮ ಮಾರ್ಕೆಟ್ ಗಿಂತ ನಮ್ಮ ಫರ್ಟಿಲೈಸರ್ ಅಂಗಡಿಯವರು ಹೇಳಿದ್ರು ನಮ್ಗಿಂತ ಜಾಸ್ತಿ ಓಡ್ತಾ ಇದಾವ ಅಂತ ಹೇಳಿ. ಅಷ್ಟು ಡಿಮ್ಯಾಂಡ್ ಅಲ್ಲಿ ಇದಾರ ಅವರು ಮಾರೋರು. ನೋಡಿ ಅಮೌಂಟ್ ಹಾಕದ ತಲೆಮಾರಿ ಪೀಳಿಗೆ ಹೇಳಿ ಧಿಕ್ಕಾರ, ಬೇಕೇ ಬೇಕು, ರೈತರ ಹೋರಾಟ ಚುರಾಯಿವಾಗಲಿ. ರಾಯಚೂರು ತಾಲೂಕಿನ ತಲಮಾರಿ ಗ್ರಾಮದಲ್ಲಿ ಕಳೆದ 6 ತಿಂಗಳಾದರೂ ಉದ್ಯೋಗ ಖಾತ್ರಿ ಕೆಲಸದ ಹಣ ಪಾವತಿ ವಿಳಂಬ ನೀತಿ ವಿರೋಧಿಸಿ ಇಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿರುವ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದ ರೈತ ಕೃಷಿ ಕಾರ್ಮಿಕ ಸಂಘದ ಮುಖಂಡರು ತಕ್ಷಣವೇ ಫಲಾನುಭವಿಗಳಿಗೆ ವೇತನ ಪಾವತಿ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಜೂನ್ ತಿಂಗಳ ತಲಮಾರಿ ಗ್ರಾಮದಲ್ಲಿ ರಿಯಾನುದ್ದೀನ್ ಮತ್ತು ಇಳಿಯೇಶ್ 2 ಗುಂಪುಗಳ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದು ಇದುವರೆಗೂ ಹಣ ಬಂದಿಲ್ಲ. ತಲಮಾರಿ ಗ್ರಾಮ ಪಂಚಾಯಿತಿಗೆ ಹಲವಾರು ಸಾರಿ ಭೇಟಿ ನೀಡಲಾಗಿದೆ. PDO ಅವರ ಸಮಸ್ಯೆ ಬಗ್ಗೆ ಗೊತ್ತಿದ್ದರೂ ಬೇಜವಾಬ್ದಾರಿಯಿಂದ ಉತ್ತರ ನೀಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆ ವಿಷಯ ರೈತ ವಿರೋಧಿ ಕೃಷಿ ನೀತಿನ ಕೈಬಿಡಲು ಒತ್ತಾಯಿಸಿ ಪ್ರತಿಭಟನೆ. ರೈತರ ಹಕ್ಕೋತ್ತೆಗಳು ಅವಶ್ಯಕ ವಸ್ತುಗಳ ಸಂಪೂರ್ಣ ಸಹಕಾರಿ ವ್ಯಾಪಾರವನ್ನು ಜಾರಿಗೆಗೊಳಿಸಬೇಕು ಮತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಬೇಕು ಹಾಗೂ C2+50% ಸೂತ್ರದಡಿ ನಿಗದಿಯಾದ ಬೆಲೆಗೆ ರೈತರ ಬೆಳೆದ ಕೃಷಿ ಉತ್ಪನ್ನಗಳ ಖರೀದಿಯನ್ನು ಖಚಿತಪಡಿಸಬೇಕು. ಕೃಷಿ ಕಾರ್ಮಿಕರಿಗೆ ವರ್ಷಪೂರ್ತಿ ಉದ್ಯೋಗ ಮತ್ತು ಸಮರ್ಪಕ ವೇತನವನ್ನು ಕೊಡಬೇಕು. ವಿದ್ಯುತ್ ಕಾಯ್ದೆ 2023 ವಾಪಸ್ ತೆಗೆದುಕೊಳ್ಳಬೇಕು ಮತ್ತು ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕುವುದನ್ನು ನಿಲ್ಲಿಸಬೇಕು. ರೈತರ ಕೃಷಿ ಸಾಲಗಳ ಮನ್ನಾ ಮಾಡಬೇಕು. 60 ವರ್ಷಗಳ ದಾಟಿದ ರೈತರಿಗೆ ಮಾಸಿಕ 10,000ದಂತೆ ಪಿಂಚಣಿ ಕೊಡಬೇಕು. ನಮ್ಮ ವಿಶ್ವಾಸಿಗಳು ದುರ್ಗಣ್ಣ ಅಡಕಗೂಡ, ಜಿಲ್ಲಾ ಉಪಾಧ್ಯಕ್ಷರು, AIKKMS ರಾಯಚೂರು.
ಗ್ರಾಮದಲ್ಲಿ 6 ತಿಂಗಳಾದರೂ ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಹಾಕದೆ ವಿಳಂಬ ಮಾಡುತ್ತಿರುವ ಕುರಿತು ಈ ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಜೂನ್ ತಿಂಗಳು ತಲಮಾರಿ ಗ್ರಾಮದಲ್ಲಿ ರಿಯಾನುದ್ದೀನ್ ಇಲಿಯಾಸ್ 2 ಗುಂಪುಗಳು ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದು ಇದುವರೆಗೂ 14 ದಿನದ ಹಣ ಬಂದಿಲ್ಲ. ತಲಮಾರಿ ಗ್ರಾಮ ಪಂಚಾಯತ್ಗೆ ಹಲವಾರು ಸಾರಿ ಭೇಟಿ ನೀಡಿದ್ದೇವೆ. ಮಾನ್ಯ PD ಅವರಿಗೆ ಸಮಸ್ಯೆ ಬಗ್ಗೆ ಗೊತ್ತಿದ್ದರೂ ಕೂಡ ಬೇಜವಾಬ್ದಾರಿಯಾಗಿ ಉತ್ತರ ನೀಡುತ್ತಿದ್ದಾರೆ. ಹಾಗಾಗಿ ಕೂಡಲೇ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಕೂಡಲೇ ಕೂಲಿ ಕಾರ್ಮಿಕರ ಅಕೌಂಟ್ಗೆ ಬೀಳುವ ಹಾಗೆ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಬೇಡಿಕೆ ಕೂಡಲೇ ಜೂನ್ ತಿಂಗಳಲ್ಲಿ ಮಾಡಿದ ಉದ್ಯೋಗ ಖಾತ್ರಿ ಕೆಲಸದ ಹಣವನ್ನು ಕೂಡಲೇ ಕೂಲಿ ಕಾರ್ಮಿಕರ ಅಕೌಂಟ್ಗೆ ಹಾಕಬೇಕು. ಧನ್ಯವಾದಗಳೊಂದಿಗೆ ಮಲ್ಲನಗೌಡ ಅಂತ್ಯಸೂರು ಜಿಲ್ಲಾ ಕಾರ್ಯದರ್ಶಿಗಳು ಗೌಸ್ ಮೋದಿನ್. ರಾಯಚೂರು ತಾಲೂಕಿನ ಯರಮರಸ್ ದಂಡ್ ಕ್ರಾಸ್, ಏಗನೂರು, ಸುಂಕನೂರು ಮತ್ತು ಕೂಡ್ಲೂರು ಗ್ರಾಮದವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ ಮಾಡುವಂತೆ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ, ದಲಿತ ಸಂಘಟನೆಗಳ ಒಕ್ಕೂಟ, ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಯರಮರಸ್ ದಂಡು ಕ್ರಾಸ್ನಿಂದ ಏಗನೂರು, ಸುಂಕನೂರು ಮುಖಾಂತರ ಕೂಡ್ಲೂರು ಗ್ರಾಮಕ್ಕೆ ಹೋಗುವಂತಹ ಡಾಂಬರೀಕರಣ ರಸ್ತೆಯು ತುಂಬ ಹದಗೆಟ್ಟಿದೆ. ಈ ವೇಳೆ ಮಳೆ ಹೆಚ್ಚಾಗಿದ್ದರಿಂದ ರಸ್ತೆಯು ಕೊಚ್ಚಿ ಹೋಗಿದೆ. ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿವೆ. ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು, ಆಟೋ ಮತ್ತು ಸರ್ಕಾರಿ ಬಸ್ ಸಂಚರಿಸಲು ಸಾಕಷ್ಟು ಸಮಸ್ಯೆಯಾಗುತ್ತಿದ್ದು ಚಾಲಕರಿಗೆ ಸವಾಲಿನ ಪ್ರಶ್ನೆಯಾಗಿದೆ ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು ಕೂಡಲೇ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಥವಾ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಸಣ್ಣ ಪುಟ್ಟ ಅಪಘಾತಗಳು ಹಾಗೂ ವಾಹನಗಳು ಸ್ಕಿಡ್ಡಾಗಿ ಬೀಳುತ್ತಿದ್ದು ಅನೇಕ ಸಲ ಅನೇಕ ಅಪಘಾತ ಘಟನೆಗಳು ಆಗಿವೆ. ಈ ರಸ್ತೆಯಲ್ಲಿ ಪಕ್ಕದ ಗ್ರಾಮಗಳಾದ ಕೂಡು, ಚಾಕಮಡಿ, ಇಬ್ರಂದೊಡ್ಡಿ, ಗಣಪೂರ್, ಸಗಂಪುಟ ಹಾಗೂ ಇನ್ನಿತರ ಗ್ರಾಮಗಳಿಂದ ಬರುವ ಕೂಲಿಕಾರರು YTPS ಮತ್ತು ಇನ್ನಿತರ ಕಾರ್ಖಾನೆಗಳಿಗೆ ಕೆಲಸ ಮತ್ತು ಹಮಾಲಿ ಕೆಲಸ ಮುಗಿಸಿಕೊಂಡು ರಾತ್ರಿ ಸಮಯದಲ್ಲಿ ಈ ರಸ್ತೆಯಲ್ಲಿ ತಿರುಗಾಡಲು ಭಯಭೀತರಾಗಿರುತ್ತಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಮತ್ತು ಕಾಲೇಜುಗಳಿಗೆ ಹೋಗಲು ಇದೇ ಮುಖ್ಯ ರಸ್ತೆಯಾಗುತ್ತದೆ. ಅಲ್ಲದೆ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಶಾಲಾ ಬಸ್ ಮೂಲಕ ಗ್ರಾಮಕ್ಕೆ ಬಂದು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಖಾಸಗಿ ಬಸ್ ಚಾಲಕರು ಮತ್ತು ಬಸ್ಸಿನಲ್ಲಿರುವ ಶಾಲಾ ಮಕ್ಕಳು ರಸ್ತೆಯ ಸರಿಯಿಲ್ಲದ ಕಾರಣ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ಗರ್ಭಿಣ ಮಹಿಳೆಯರು, ವೃದ್ಧರು, ಚಿಕ್ಕ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹದಗೆಟ್ಟ ರಸ್ತೆ ಇರುವುದರಿಂದ ಆಟೋಗಳು ಕೂಡ ಸಹ ಬರುತ್ತಿರಲಿಲ್ಲ.